ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ನಮ್ಮ ವಿಶೇಷ ವರದಿ ಪಾಂಡವಪುರದ ಆರತಿ ಉಕ್ಕಡ ದೇವಸ್ಥಾನ ಎಂದೇ ಪ್ರಸಿದ್ಧವಾಗಿರುವ ಅಹಲ್ಯಾದೇವಿ ದೇವಸ್ಥಾನದಲ್ಲಿ ಅಕ್ರಮಗಳು ಮತ್ತು ಭ್ರಷ್ಟಾಚಾರದ ಸ್ಪೆಷಲ್ ರಿಪೋರ್ಟ್ ಈಗ ನಿಮ್ಮ ಮುಂದೆ. ಪಾಂಡವಪುರದ ಈ ದೇವಾಲಯವು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಜೀವನದಲ್ಲಿ ತೊಂದರೆಗಳು ಬಂದಾಗ ಆರತಿ ಉಕ್ಕಡಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ಅಮಾವಾಸ್ಯೆ ಇಲ್ಲವೇ ಹುಣ್ಣಿಮೆ ಬಂದರೆ, ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ತಡೆ ಒಡೆಯುವ ಪೂಜೆ ಕೈ ಕಾರ್ಯಗಳು ಆರತಿ ಉಕ್ಕಡ ದೇವಸ್ಥಾನದ ಬಹಳ ಪ್ರಸಿದ್ಧ ಎನ್ನುವುದು ಎಲ್ಲರ ಬಾಯಲ್ಲಿರುವ ಮಾತು. ಆದರೆ ಪವಾಡ ನಡೆಯುವ ಈ ಭಕ್ತಿಯ ಮಂದಿರದಲ್ಲಿ ಹಣದ ಆಟ ಮತ್ತು ಕಾರ್ಮಿಕರ ಶೋಷಣೆ ಅನೇಕರಿಗೆ ತಿಳಿಯದೆ ಹೋಗಿದೆ. ಈ ದೇವಸ್ಥಾನದಲ್ಲಿ ಕೆಲಸ ಮಾಡುವ ನೌಕರರ ಪಾಡು ಯಾರಿಗೂ ಬೇಡ. ಸರ್ಕಾರದ ಯಾವ ಸವಲತ್ತುಗಳು ಇವರಿಗೆ ದೊರೆಯುತ್ತಿಲ್ಲ. ಈ ದೇವಸ್ಥಾನದಲ್ಲಿ ಭದ್ರತೆಗೆ, ಅಡುಗೆಗೆ, ಸ್ವಚ್ಛತೆಗೆ ಹಾಗೂ ಕಚೇರಿಯ ಕೆಲಸಕ್ಕೆ ನೌಕರರನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಳಲಾಗಿದೆ. 5ಕ್ಕೂ ಅಧಿಕ ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಗುತ್ತಿಗೆ ಆಧಾರದಲ್ಲಿ ನೌಕರರನ್ನು ಒದಗಿಸುವ ಟೆಂಡರ್ ಪಡೆದಿರುವ ನಿಮಿಷಾಂಬಾ ಸೆಕ್ಯೂರಿಟಿ ಏಜೆನ್ಸಿ ಎಂಬ ಖಾಸಗಿ ಸಂಸ್ಥೆಯು ದೌರ್ಜನ್ಯ, ಮೋಸ, ವಂಚನೆ ಮಾಡುತ್ತಿದೆ. ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆ ಉಸ್ತುವಾರಿಯಲ್ಲಿ ನೀಡುವ ಟೆಂಡರ್ ಅನ್ನು ನಿಮಿಷಾಂಬಾ ಸೆಕ್ಯೂರಿಟಿ ಏಜೆನ್ಸಿ ಪಡೆದುಕೊಂಡಿದೆ. ಸರ್ಕಾರದ ನಿಯಮದ ಪ್ರಕಾರ ನಿರ್ದಿಷ್ಟ ಸಮಯಕ್ಕೆ ಹೊಸ ಟೆಂಡರ್ ಕರೆಯಬೇಕು. ಆದರೆ ಕಳೆದ 5 ವರ್ಷಗಳಿಂದ ನಿಮಿಷಾಂಬಾ ಸೆಕ್ಯೂರಿಟಿ ಏಜೆನ್ಸಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ನಿಮಿಷಾಂಬಾ ಸೆಕ್ಯೂರಿಟಿ ಏಜೆನ್ಸಿ ವಿರುದ್ಧ ಹಲವಾರು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬಂದರೂ ಯಾಕೆ ಸರ್ಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ಆರೋಪ ಹೊತ್ತಿರುವ ಏಜೆನ್ಸಿಯನ್ನೇ ಮುಂದುವರಿಸುತ್ತಿದೆ ಎಂಬುದೇ ಯಕ್ಷ ಪ್ರಶ್ನೆ. ಇಲಾಖೆಯ ಅಧಿಕಾರಿಗಳಿಗೆ ಹೆಣ್ಣು ಮತ್ತು ಹಣದ ಆಮಿಷ ನೀಡಿ ಈ ಏಜೆನ್ಸಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಎನ್ನುವುದು ಸ್ಥಳೀಯ ಮೂಲಗಳ ಆರೋಪ. ದೇವಸ್ಥಾನದಲ್ಲಿ ಮಾಡಬಾರದನ್ನೆಲ್ಲ ಮಾಡಿ ಬಡ ನೌಕರರ ದುಡಿಮೆಯ ಪಾಲನ್ನು ನುಂಗುತ್ತಿರುವ ಏಜೆನ್ಸಿಯವರಿಗೆ ದೇವರು ಯಾವ ಕೃಪೆ ಇಟ್ಟು ಕಾಪಾಡುತ್ತಿದ್ದಾಳೋ ಗೊತ್ತಿಲ್ಲ. ಇಲ್ಲಿ ದುಡಿಯುವ ನೌಕರರ ಪರಿಸ್ಥಿತಿ ಕಡೆ ನೋಡಿದರೆ ಅಯ್ಯೋ ಪಾಪ ಎನಿಸುತ್ತದೆ. ಆದರೆ ಆರತಿ ಉಕ್ಕಡದಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಕೇವಲ 4ರಿಂದ 6 ಸಾವಿರ ಮಾತ್ರ ಸಂಬಳ ನೀಡುತ್ತಿದ್ದಾರೆ. ಆದರೆ ಸರ್ಕಾರದ ಕನಿಷ್ಠ ವೇತನ ಕಡ್ಡಾಯದ ಪ್ರಕಾರ ನೌಕರರಿಗೆ ಕನಿಷ್ಠ 15,000 ವೇತನ ನೀಡಬೇಕು. ಇಷ್ಟೇ ಅಲ್ಲ, ಈ ನೌಕರರಿಗೆ ಸರ್ಕಾರ ಕಡ್ಡಾಯಗೊಳಿಸಿರುವ ESI ಮತ್ತು PF ಸೌಲಭ್ಯಗಳು ಸಹ ನೀಡಲಾಗುತ್ತಿಲ್ಲ. ಅಂದರೆ ಕೆಲಸಗಾರರ ಹಕ್ಕುಗಳನ್ನೆಲ್ಲ ಕಿತ್ತುಕೊಳ್ಳಲಾಗುತ್ತಿದೆ. ಹೆಚ್ಚು ಕೆಲಸ, ಕಡಿಮೆ ಸಂಬಳ. ಇದು ಭಕ್ತಿಯ ಸ್ಥಳದಲ್ಲಿ ನಡೆಯುತ್ತಿರುವ ದುಃಖಕರ ನಿಜ ಸ್ಥಿತಿ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರೆ ನಿಮಿಷಾಂಬಾ ಸೆಕ್ಯೂರಿಟಿ ಏಜೆನ್ಸಿ ಯವರಿಂದ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆ ಮತ್ತು ಅದರ ಮಾಲೀಕರಿಂದ ಕೆಲವೊಮ್ಮೆ ದೈಹಿಕವಾಗಿ ದೌರ್ಜನ್ಯವೂ ನಡೆದಿರುವುದುಂಟು ಎಂಬ ಮಾತುಗಳು ಕೇಳಿ ಬಂದಿವೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಕೆಲ ಸಾಮಾಜಿಕ ಕಾರ್ಯಕರ್ತರು ನೌಕರರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಅವರಿಗೆ ನ್ಯಾಯವನ್ನು ಒದಗಿಸಲು ಮಾಹಿತಿಯನ್ನು ಕೇಳಿದ್ದಾರೆ. ದೇವಸ್ಥಾನದ ಆಡಳಿತ ಸಿಬ್ಬಂದಿ ಯಾವುದೇ ಮಾಹಿತಿ ನೀಡುತ್ತಿಲ್ಲ. ಮಾಹಿತಿ ಹಕ್ಕು ಕಾಯ್ದೆ ಇವರಿಗೆ ಅನ್ವಯಿಸುವುದಿಲ್ಲ ಎಂಬಂತಿದೆ. ಇಲ್ಲಿ ಸರ್ಕಾರಿ ನೌಕರರು ಹೊರಗುತ್ತಿಗೆ ಸಂಸ್ಥೆಯವರ ಗುಲಾಮರಾಗಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಸಲ್ಲಿಸಿರುವ ಅರ್ಜಿಗೆ ಮಾಹಿತಿ ನೀಡದಿರುವುದರಿಂದ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಮತ್ತು ಹಣದ ದುರುಪಯೋಗ ಆಗಿರುವ ಸಂಶಯಗಳು ಇನ್ನಷ್ಟು ಗಟ್ಟಿಯಾಗಿವೆ. ಏಜೆನ್ಸಿ ಕಾನೂನು ಬಹಿರಂಗವಾಗಿ ಕೆಲಸ ಮಾಡುತ್ತಿರುವುದು ಮತ್ತು ಅಧಿಕಾರಿಗಳು ಅಕ್ರಮಗಳಿಗೆ ಜೊತೆಯಾಗಿರುವುದು ಕಂಡುಬರುತ್ತಿದೆ. ದೂರುದಾರರ ಪ್ರಕಾರ ಈ ಏಜೆನ್ಸಿಯು ಬಡ ನೌಕರ ದುಡಿಮೆಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಅಕ್ರಮವಾಗಿ ಸಂಪಾದಿಸುತ್ತಿದೆ. ಅಧಿಕಾರಿಗಳು ಅದರ ಪಾಲನ್ನು ಪಡೆದು ನೌಕರರ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಅಧಿಕಾರಿಗಳು
ಇವರ ಮೇಲೆ ಕ್ರಮ ಯಾಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬುದು ತಿಳಿಯುತ್ತಿಲ್ಲ. ಆರತಿ ಉಕ್ಕಡ ದೇವಸ್ಥಾನದ ಮುಖ್ಯ ಅಧಿಕಾರಿಗಳು ಹೊಸಬರೆಂದು ಅವರಿಗೆ ಏನೂ ತಿಳಿಯುವುದಿಲ್ಲ ಎಂದು ಅಲ್ಲಿನ ಅಧ್ಯಕ್ಷರು ಮತ್ತು ಇತರೆ ಸಿಬ್ಬಂದಿಗಳು ಪಾಪ ಮುಖ್ಯ ಅಧಿಕಾರಿಗಳಿಗೆ ದೇವಸ್ಥಾನದಲ್ಲಿ ಉಳಿದಿರುವ ಹೂಗಳನ್ನು ಕಿವಿಯಲ್ಲದೆ ಇಡಬಾರದ ಕಡೆಗೆಲ್ಲ ಇಟ್ಟು ಯಾಮಾರಿಸುತ್ತಿದ್ದಾರೆ. ಈ ಎಲ್ಲ ಅಕ್ರಮ ವಿರುದ್ಧ ಸ್ಥಳೀಯರು, ಸಾಮಾಜಿಕ ಕಾರ್ಯಕರ್ತರು ಮತ್ತು ಭಕ್ತರು ಧ್ವನಿ ಎತ್ತಿದರೆ ದೇವರ ಸೇವೆಯ ಹೆಸರಿನಲ್ಲಿ ಜನರ ಶ್ರಮದ ಶೋಷಣೆ ನಡೆಯಬಾರದು. ಸರ್ಕಾರ ಮತ್ತು ಮುಜರಾಯಿ ಇಲಾಖೆ ತಕ್ಷಣ ತನಿಖೆ ನಡೆಸಬೇಕು ಎಂಬುದು ಅವರ ಬೇಡಿಕೆ. ಅಹಲ್ಯಾದೇವಿ ದೇವಸ್ಥಾನದ ಭಕ್ತಿ ಭಾವಕ್ಕೆ ಧಕ್ಕೆಯಾಗದಂತೆ ಸತ್ಯ ಹೊರಬಂದು ನ್ಯಾಯ ದೊರಕಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದು ಸವಾಲ್ ಟಿವಿಯ ಸ್ಪೆಷಲ್ ರಿಪೋರ್ಟ್. ನಾನು ನಿಮ್ಮ ಕಲಾಚಂದನ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪೌರಾಣಿಕ ಹಿನ್ನೆಲೆ ಹೊಂದಿರುವ ಪ್ರಸಿದ್ಧ ನಿಮಿಷಾಂಬ ದೇವಸ್ಥಾನದ ಭಾರೀ ಭ್ರಷ್ಟಾಚಾರ ಮತ್ತೊಂದು ಮಹತ್ವದ ವಿಶೇಷವಾಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.